ಅಂಬೇಡ್ಕರ್ರಿಗೆ ಅವಮಾನ ಮಾಡಿದವರಿಗೆ ಶಿಕ್ಷೆಯಾಗಲೇಬೇಕು. ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸುವಂತೆ ಆಗ್ರಹಿಸಿ ಕಳೆದ ತಿಂಗಳು ಲಕ್ಷ್ಮೇಶ್ವರದ ಶಿಗ್ಲಿ ಕ್ರಾಸ್ನಲ್ಲಿ ಸಮಗ್ರ ರೈತ ಸಂಘಟನೆಗಳು ಹೋರಾಟ ನಡೆಸಿದ ಸಂದರ್ಭದಲ್ಲಿ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಗಳಿಗೆ ಅವಮಾನ ಆಗಿದ್ದು, ಅವಮಾನ ಮಾಡಿದವರಿಗೆ ತಕ್ಕ ಶಿಕ್ಷೆ ಕೊಡಬೇಕೆಂದು ಡಿಎಸ್ಎಸ್ ಮುಖಂಡರಾದ ಸುರೇಶ ನಂದಣ್ಣವರ ಮತ್ತು ಕೊಟ್ಟೆಪ್ಪ ವರದಿ ಒತ್ತಾಯಿಸಿದರು. ಗುರುವಾರ ಲಕ್ಷ್ಮೇಶ್ವರದ ಪತ್ರಿಕಾ ಕಾರ್ಯಾಲಯದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಫಕ್ಕೀರೇಶ ಮ್ಯಾಟಣ್ಣವರ್, ಫಕ್ಕೀರೇಶ ಭಜಕ್ಕನವರ, ರಾಮಣ್ಣ ಗಡದವರ, ಫಕ್ಕೀರೇಶ ನಂದಣ್ಣವರ, ರಾಮಣ್ಣ ಅಡಗಿಮನಿ, ಜಗದೀಶ ಹುಲಿಗೆಮ್ಮನವರ, ನಾಗರಾಜ್ ನಂದಣ್ಣವರ ಇದ್ದರು. ವರದಿ ನಾಗರಾಜ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಇವೆಲ್ಲರ ಒಂದು ಕಡೆಗೆ ಅಂಬೇಡ್ಕರ್ ಕೊಟ್ಟು ಒಂದು ಕಡೆ ಗಾಂಧೀಜಿ ಕೊಟ್ಟು ಮೂಲೆಗಿಟ್ಟೆ ತಾವು ಮುಂದೆ ಪ್ಯಾಂಟಿಗೆ ಬರಲಿ ಅಂತೇಳಿ ಮಾಡಿದ್ರೆ ಇದು ಯಾವ ಹೋರಾಟ ಅಂತ. ಅದೇ ರೀತಿ ಅವರ ಒಬ್ಬರು ಅವ್ರಿಗೇನು ಗೊತ್ತಾಯ್ತು ಗೊತ್ತಿಲ್ಲ, ಅವ್ರು ಹೋಗಿ ಕುರ್ಚಿನ ಕಾಲಕ್ಕೆ ಅಂಬೇಡ್ಕರ್ ಫೋಟೋಕ್ಕೆ ಕಾಲ್ ಮಾಡಿ ಕುತ್ಕೊಂತಾರೆ. ಅದನ್ನ ನಾವು ಖಂಡನೆ ಮಾಡ್ತೀವಿ. ಪ್ರೆಸ್ ಮೀಟ್ ಆಗಿ ಬರ್ತೈತಿ, ಇದನ್ನ ಪತ್ರಿಕೆಗಳದು ಬರ್ತೈತಿ, ಎಲ್ಲ ಕಡೆ ಬರ್ತೈತಿ. ಅವ್ರು ಯಾರು ಒಬ್ರು ಅದನ್ನ ರಿಸರ್ವ್ ಮಾಡಲ್ಲ. ಈಗ ಅಂತಾರೆ ನಾವು ಕ್ಷಮೆ ಕೇಳಿವಿ, ಅದು ಕೇಳಿವಿ, ಇದು ಕೇಳಿವಿ ಅಂತೇಳಿ. ಯಾವಾಗ ಕ್ಷಮೆ ಕೇಳಿದ್ರಿ? ಎಫ್ಐಆರ್ ಆದ್ಮೇಲೆ ಕ್ಷಮೆ ಕೇಳಿದ್ರಿ. ಎಫ್ಐಆರ್ ಆಗೋದಕ್ಕಿಂತ ಮುಂಚೆ 7ನೇ ತಾರೀಕಿಗೆ ಎಫ್ಐಆರ್ ಮಾಡಿವ. ಅದು ಆಗಿದ್ದೆ ಅವಾಗ 29ನೇ ತಾರೀಕಿಗೆ ಆ ಘಟನೆ ಆಗ್ತೈತಿ. 29ರಿಂದ 7ನೇ ತಾರೀಕಿನ ಮಟ್ಟ ನಾವು ಯಾವುದೇ ರೀತಿ ಕೇಸ್ ಮಾಡಲ್ಲ. ಯಾವುದೇ ರೀತಿ ಅವರು ಅಂಬೇಡ್ಕರ್ಗೆ ನಾವು ಮಾಡಿದ ತಪ್ಪಾಗಿದ್ದು ಕ್ಷಮೆ ಅಂತಂದು ಯಾರು ಕೇಳೋದಿಲ್ಲ. ಆ ಕೇಳಲಾರ್ದಂಥ ಸಂದರ್ಭದೊಳಗೆ ನಾವು ಕಾದು ನೋಡಿದ್ವಿ. ಆದ್ರೆ ಯಾರು ಕ್ಷಮೆ ಕೇಳಲಾರ್ದಕ್ಕೆ ನಾವೆಲ್ಲ ಕೂಡಿ 7ನೇ ತಾರೀಕಿಗೆ ಎಫ್ಐಆರ್ ಮಾಡಿಸ್ತೀವಿ. ಅವ್ರು ಯಾರು ಓಮ್ಲೆ ಅಂತೇಳಿ, ಇನ್ನೊಬ್ರು ಮಾಗಡಿ ಮಂಜುನಾಥ್ ಅಂತೇಳಿ, ಅಂದ್ರೆ ಅವ್ರ ಸಂಯೋಜಕರ ಮೇಲೆ ಅವ್ರು ಆ ಫೋಟೋ ಇಟ್ಟಿದ್ದಕ್ಕೆ ಅವ್ರು ಅಲ್ಲಿ ಕುಂದಿರ್ತಾರೆ. ಅವ್ರು ಕುಂತಿದ್ದಕ್ಕೆ ಅಲ್ಲಿ ಫೋಟೋ ಇರ್ತೈತಿ. ಫೋಟೋನ ಅಲ್ಲಿ ಇದ್ದಿದ್ರೆ ಅವ್ರು ಯಾಕೆ ಅಲ್ಲಿ ಕುಂದಿದ್ರು? ಅದಕ್ಕೆ ಆ ಸಂಯೋಜಕರ ಮ್ಯಾಗ ಮತ್ತು ಅವ್ರು ಕಾಲು ಇಟ್ಕೊಂಡು ಕುಂತ ವ್ಯಕ್ತಿ ಮೇಲೆ ಕೇಸ್ ಮಾಡಿದ್ವಿ. ಅದು ಈ ಮಾಗಡಿ ಮಂಜುನಾಥ್ ಸಾಹೇಬರು, ಆನಂತರ ಯಾರು ಆದ್ರಳ್ಳಿ ಕುಮಾರ್ ಮಹಾರಾಜರು ಒಂದೊಂದು ಇದನ್ನ ಮಾಡ್ತಾರ. ಫೋನ್ಕಾಲ ಮಾತಾಡ್ತಾರೆ, ವಿಡಿಯೋ ಆಡಿಯೋ ಸಮೇತ. ಅದ್ರೊಳಗೆ ನಾವೆಲ್ಲ ಈಗ ಅರ್ಜೆಂಟರ ಈ ಅಟ್ರಾಸಿಟಿ ಕೇಸನ್ನು ದುರುಪಯೋಗ ಪಡಿಸ್ತೀವಿ ಅಂತೇಳಿ ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಟ್ಟರು ಕುಮಾರ್ ಮಹಾರಾಜ್. ಸ್ಪಷ್ಟವಾಗಿ ಇದನ್ನು ಸ್ಪಷ್ಟೀಕರಣ ಕೊಟ್ಟರ. ಆ ರೀತಿಯಾಗಿ ನಾವು ಅವ್ರಿಗೆ ಕೇಳಿದ್ರೆ ಹಂಗಾಗಿತ್ತು ಹಿಂಗಾಗಿತ್ತು ಅವ್ರು ಹಾಕಿ ಉತ್ತರ ಕೊಟ್ಟಾರ. ಆಮೇಲೆ ಇನ್ನೊಂದು ಹೇಳ್ತಾರೆ, ಅವರು ಏಕೆ ಪಾರ್ಟಿಷನ್ ತಗೊಂಡಕ್ಕ ಓಡಾಡಕೈತಾರ. ಅವರು ಯಾರು ಸ್ವಾಮಿಗಳು ಅವ್ರಿಗೆ ಭಯಪಾದ್ರೆ ಸ್ವಾಮಿಗಳು ಅವ್ರಿಗೆ ಹಾಕ್ಬೇಕು. ಸ್ವಾಮಿಗಳಿಗೆ ಏಕೆ ಪಾರ್ಟಿಷನ್ ಗಣ್ಯಮಾನ್ಯರು ಸೇರು ಹಾಕಿದಂಥ ಸಂದರ್ಭದಲ್ಲಿ ಆ ಅಂಬೇಡ್ಕರ್ ಮತ್ತು ಗಾಂಧೀಜಿ ಅವ್ರನ್ನ ಫೋಟೋವನ್ನು ಹಿಂದಕ್ಕೆ ಮೂಲಕ ಸರಿಸೋದಾಗಲಿ, ಅವ್ರನ್ನ ಅವಮಾನ ಮಾಡಿದಾಗಲಿ ಬಹಳಷ್ಟು ತೀವ್ರವಾಗಿ ಖಂಡಿಸ್ತೇವೆ. ಬಹುತೇಕ ಆ ಒಂದು ಖಂಡನ ಆಗಿಂದಾಗಲೂ ಸಹಿತ ಆ ಒಂದು ವೇದಿಕೆಯಲ್ಲಿ ಆದರೂ ಸಹಿತ ನಾವು ಸುಮ್ಮನಿದ್ದು ದಿನಾಂಕ 29/11/2025 5:30 ಒಂದು ಗಣ್ಯಮಾನ್ಯರು ಕೂಡ್ಕೊಂಡು ಸಭೆ ಮಾಡ್ತಿರ್ತಾರೆ. ಅಲ್ಲಿ ಸಭೆ ಮಾಡ್ತಿರ್ತಾರೆ. ಅಲ್ಲಿ ಬಹಳಷ್ಟು ಜನ ಗಣ್ಯಮಾನ್ಯರು ಸೇರ್ತಾರೆ. ಸೇರ್ತಕ್ಕಂಥ ಸಂದರ್ಭದಲ್ಲಿ ಆ ಅಂಬೇಡ್ಕರ್ ಅವರ ಫೋಟೋ, ಗಾಂಧೀಜಿಯವರ ಫೋಟೋ ಎರಡು ಬಾಜು ಒಬ್ಬ ವ್ಯಕ್ತಿ ಕುಂದಿರ್ತಾನೆ. ವ್ಯಕ್ತಿತ್ವ ಅವ್ರು ಸಮನಾಗಿ ಕೂತ್ಕೊಂಡು ಆ ಅಂಬೇಡ್ಕರ್ ಫೋಟೋಗೆ ಕಾಲ್ ಮಾಡಿ, ಅವ್ರು ಅಂಬೇಡ್ಕರ್ ಫೋಟೋಗೆ ಕೂತು ಕಾಲ್ ಮಾಡಿ ಕಾಲ ಹಾಕ್ಕೊಂಡಿದ್ದು ಬಹಳ ದುರ್ದೈವ ಸಂಗತಿ. ಇಡೀ ಮಾನವ ಕುಲಕ್ಕೆ ಅವಮಾನ ಮಾಡತಕ್ಕಂಥ ಒಂದು ಸಂದೇಶವನ್ನು ಇವತ್ತು ನಾನು ಹೇಳಕ್ ಬಯಸ್ತೇನೆ. ಬಹುತೇಕ ಇದು ಸಮಾಜಕ್ಕೆ ಅಷ್ಟನೂ ಅಲ್ಲ, ಅಂಬೇಡ್ಕರ್ ಅವರ ಅಭಿಮಾನಿಗಳು, ಈ ಸಮಾಜದ ಕಟ್ಟು ಕಡೆ ಜನಾಂಗ ನಾವೇನಿದ್ದೀವಿ, ನಮ್ದೊಂದು ಬಹಳಷ್ಟು ನೋವನ್ನು ತಂದು ಕೊಟ್ಟೈತಿ ಅಂತಕ್ಕಂಥ ಮಾತನ್ನು ಇವತ್ತಿನ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಬಹುತೇಕ ನಾವು ಈಗಾಗಲೇ 7ನೇ ತಾರೀಕು 12ನೇ ತಿಂಗಳ 2025ನೇ ತಾರೀಕಿನಂದು ಆರಕ್ಷಕ ಉಪನಿರೀಕ್ಷಕರು ಲಕ್ಷ್ಮೇಶ್ವರ ಠಾಣೆಯಲ್ಲಿ ಒಂದು ಎಫ್ಐಆರ್ ಮಾಡಿದ್ದೇವೆ. ಆ ಕಾಲು ಹಾಕೊಂಡು ಕುಂದಿರ್ತಕ್ಕಂಥ ವ್ಯಕ್ತಿ ಜ್ಞಾನದೇವ ಬೋಗ್ರೆ ಅವರು ಹಾಗೂ ಆ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಶ್ರೀ ಮಂಜುನಾಥ್ ಮಾಗಡಿ ಅವರ ಮೇಲೆ ನೀವು ಕಾನೂನು ಕ್ರಮ ತಗೊಳ್ರಿ. ಇವತ್ತು ಈ ಘಟನೆ ಆಗೈತಿ, ಇದು ಮುಂದೆ ಆಗಬಾರ್ದು. ಅವ್ರಿಗೆ ಆದಂಥ ಒಂದು ಘಟನೆಯಲ್ಲಿ ಅವ್ರಿಗೆ ಒಂದು ತಕ್ಕ ಶಿಕ್ಷೆ ಕೊಡಬೇಕು, ಅವ್ರನ್ನ ಕಾನೂನು ಕ್ರಮ ತಗೋಬೇಕಂತಂದೇಳಿ 7ನೇ ತಾರೀಕಿನ ದಿವಸ ನಾವು ಎಫ್ಐಆರ್ ಮಾಡ್ತೇವೆ.
ಇಲ್ಲ ಅದು ನಮ್ಗೆ ಪೊಲೀಸ್ ಇಲಾಖೆಯವರು ಹಾರಿಕೆ ಉತ್ತರ ಹೇಳ್ತಾರೆ, ಇಲ್ಲ ಅದು ನಮ್ಗೆ ಬರಂಗಿಲ್ಲ, ಅಟ್ರಾಸಿಟಿ ಇದಕ್ಕೆ ಬರುತ್ತೆ, DCR ಬರ್ತೈತಿ, ನೀವು ಒಂದು ಕಾಣ್ರಿ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ನಾವು ಹೇಳಿಕೆ ಕೊಡೋದಾಗಲಿ, ನಾವೇನು ಕೆಲಸ ಮಾಡೋದು ಕೆಲಸ ಮಾಡಿದ್ರು ಸಹಿತ ಇನ್ನೂವರೆಗೆ ಆದರೂ DCR ಅಧಿಕಾರಿಗಳು ಅದನ್ನ ಇನ್ನೂವರೆಗೆ ಕಾನೂನು ಕ್ರಮ ತಗೊಳ್ಳೋದು ವಿಷಾದಕರ ಸಂಗತಿ. ಇಡೀ ಈ ದೇಶಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ರಾಷ್ಟ್ರಕ್ಕೆ, ಈ ದೇಶಕ್ಕೆ ಈ ಸ್ವಾತಂತ್ರ್ಯ ತಂದು ಕೊಟ್ಟಿರ್ತಕ್ಕಂಥ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಒಂದು ಅವಮಾನ ಏನಾಗಿದೆಯಲ್ಲ, ಬಹಳಷ್ಟು ನೋವು ಐತೆ ನಮ್ಗೆ. ಇವತ್ತು ಅಂಬೇಡ್ಕರ್ ಅಭಿಮಾನಿಗಳು ಹಾಗೂ ದಲಿತ ಪರ ಸಂಘಟನೆಗಳು ಹಾಗೂ ದಲಿತ ಮುಖಂಡರೆಲ್ಲರೂ ಕೂಡಿ ಎಲ್ಲರೂ ನಾವು ತೀವ್ರವಾಗಿ ಖಂಡಿಸಿ ಕೂಡಲೇ ಅವಮಾನ ಮಾಡ್ತಕ್ಕಂಥ, ವೇದಿಕೆ ಮೇಲೆ ಅವಮಾನ ಮಾಡ್ತಕ್ಕಂಥ ಜ್ಞಾನದೇವ್ ಬೊಂಬ್ಲೆ ಅವರು ಹಾಗೂ ಆ ಕಾರ್ಯಕ್ರಮ ಆಯೋಜನೆ ಮಾಡತಕ್ಕಂಥ ಮಂಜುನಾಥ್ ನಾಗರಿ ಅವರನ್ನು ಕೂಡಲೇ ಬಂಧಿಸಿ ಕಾನೂನು ಕ್ರಮ ತೆಗೆಯಬೇಕು ಅಂತಕ್ಕಂಥ ಮಾತನ್ನ ಇವತ್ತು ಪತ್ರಿಕಾ ಗೋಷ್ಠಿಯಲ್ಲಿ ತಮ್ಮ ಮುಂದೆ ಈ ಗಮನವನ್ನು ಸೆಳೆತಾ ಇದ್ದಾರೆ.